ಇನ್ನೇನು ಅಡ್ಗೆ ಆಗ್ತಾ ಬಂದಿದೆ. ನಿಮಗೆ ವಿಷಯ ಗೊತ್ತಾಗಿರ್ಬೋದು ಅನ್ಸುತ್ತೆ, ಮಾಮ ಇಲ್ಲಿಗೆ ಬಂದಿದ್ದಾರೆ ಅಂತ. ಮಾಮ ಅವ್ರಿಗೆ ನಮ್ಮ ಮನೆ ಕಡೆಗೆ ಬರೋದಿತ್ತು, ಆದ್ರೆ ಇವತ್ ನಮ್ ಕಡೆ ಇಂಥ ಅಡ್ಗೆ ಇರೋದ್ರಿಂದ ಮಾಮ ಅವ್ರಿಗೆ ಇದೆಲ್ಲ ನಡೆಯಲ್ಲ. ಮಾಮ ತುಂಬಾ ಕಟ್ನಿಟ್ಟು. ಏನಪ್ಪ, ಇನ್ ಮುಂದೆ ನೀನು ಚೆನ್ನಾಗಿ ಓದು, ಆಯ್ತಾ? ಹೌದು, ಇನ್ಮೇಲೆ ಆ ಕಡೆ ಈ ಕಡೆ ಗಮನ ಕೊಡ್ಬೇಡ. ಇಲ್ಲ ಇಲ್ಲ, ಹಾಗಾಗಲ್ಲ. ಮತ್ತಿಲ್ ನೋಡು, ಈಗ ಶಾಲೆಗೆ ರಜಾ ಇದೆ ಅಲ್ವಾ, ಅಲ್ಲಿ ಮಾಮ ಅವ್ರ ಹತ್ರ ಬಿಡಾರಕ್ ಬರೋದು, ಮನೆಯವ್ರನ್ನ ಕರ್ಕೊಂಡ್ ಬರೋದು, ಮಾಮನ ಜೊತೆಗಿರೋದು, ಹಾಗೆ ಸೇವ್ ಏನ್ ಮಾಡೋದು, ಗೊತ್ತಾಯ್ತೇನು? ಹೌದು ಮಾಮ, ನಾನ್ ಬರ್ತಾ ಇರ್ತೀನಿ. ಆದ್ರೆ ನನಗೆ ಹೇಗ್ ಗೊತ್ತಾಗುತ್ತೆ ನೀವ್ ಎಲ್ಲದಿರಾ ಅಂತ? ಇಲ್ಲಿ ನೋಡಪ್ಪ ಹುಡುಗ, ನಿನಗೆ ನಿನ್ನ ಪರಿಚಯದವರ ಹತ್ರ ನಾನು ಹೇಳ್ತಾ ಇರ್ತೀನಿ ನಾನು ಎಲ್ಲಿದ್ದೀನಿ ಅಥವಾ ಇರೋದಿಲ್ಲ ಅನ್ನೋ ವಿಷಯನ. ದತ್ತು, ಇದನ್ನ ನೀನು ಗಮನದಲ್ಲಿ ಇಟ್ಕೊಳಪ್ಪ. ಆಯ್ತು ಮಾಮ. ಮಾಮ, ನಾನು ಸಹ ಗಮನ ಇಟ್ಕೋತೀನಿ. ಭೈರವ, ನಾನ್ ನಿನ್ಗೆ ಹೇಳ್ತೀನಿ. ಭೈರವ, ನೀನ್ ಹೋಗು. ನೀನು ದೇವರ ಮುಂದೆ ಸಕ್ಕರೆ ಇಟ್ಟಿದ್ದೆ ಅಲ್ವಾ, ಅಲ್ಲಿಗೆ ಹೋಗಿ ದೇವರ ದರ್ಶನ ಪಡೆದ್ಕೋ. ಆಶೀರ್ವಾದ ಪಡೆದ್ಕೋ. ಹಾಗೆ ನಾನು ದೇವರಿಗೆ ಹೇಳಿಟ್ಟಿದ್ದೀನಿ ಗಮನ ಇಡು ಅಂತ. ಹಾಗೆ ನನ್ನ ಗಮನನೂ ಇರುತ್ತೆ. ನೀನ್ ಹೋಗ್ಬಾ. ಸರಿ ಮಾಮ. ಹಾ, ಒಳ್ಳೆ ಗುಣವಂತ ಮಗು. ನಡೀರಿ. ಬಾ 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 ಮಾಮ ಬಾ. ಏನಪ್ಪ ಶ್ಯಾಮ, ಹೇಗಿದ್ಯಾ? ಮನೆಯಲ್ಲೆಲ್ಲರೂ ಚೆನ್ನಾಗಿದ್ದಾರಲ್ವಾ? ಹಾ, ಚೆನ್ನಾಗಿದ್ದಾರೆ. ಈಗ ವಿಷ್ಣು ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ನೀವ್ ಈ ಕಡೆ ಹೇಗೆ ಮಾಮ? ಚೆನ್ನಾಗಿ ಕೇಳ್ದೆ ಬಿಡಪ್ಪ. ನಾನ್ ನಿನ್ ಮನೆ ಕಡೆಗೆ ಹೊರಟಿದ್ದೆ. ಏನ್ ಹೇಳ್ತಾ ಇದೀರಾ ಮಾಮ? ಹೌದಪ್ಪ. ಆದ್ರೆ ಮಾಮ, ಈಗ ಹೇಗ್ ನಮ್ ನೆನಪು ಬಂದಿದೆ ನಿಮ್ಗೆ? ಇಲ್ಲ, ಅದು ಏನಂತಂದ್ರೆ, ಏನಪ್ಪ ಬರ್ಬಾರ್ದಾ? ಅದು ಹಾಗಲ್ಲ ಮಾಮ. ನೀವು ಇಲ್ಲಿ ವಿಶ್ರಾಂತಿ ತಗೊಳಕ್ ಇಲ್ಲೇ ಉಳ್ಕೋತೀರಾ. ನಾನು ಒಳಗಡೆ ಹೋಗಿ ವಿಷ್ಣುನ್ ಕರ್ಕೊಂಡ್ ಬರ್ತೀನಿ. ಯಾಕಪ್ಪ, ಏನಾಯ್ತು? ಅಲ್ಲ, ಹೀಗೆ ನಡೀತಾ ಹೊರಟ್ರೆ ನಿನ್ನ ಮನೆಯನ್ನ ಮುಟ್ಬಹುದು. ಸುಮ್ನೆ ಯಾಕೆ ದಾರಿಯಲ್ಲಿ ನಿಂತ್ಕೋಬೇಕು? ಅದು ಹಾಗಲ್ಲ ಮಾಮ. ಬೇಸಿಗೆ ಬಿಸಿಲು ತುಂಬಾನೇ ಇದೆ. ಹಾಗೆ ವಿಷ್ಣು ಮನೇಲಿ ಇದನ್ನೋ ಇಲ್ವೋ ನೋಡ್ಕೊಂಡ್ ಬರ್ತೀನಿ. ಹಾಗೆ ಅವನನ್ನ ಕಂಡು ಎಲ್ಲ ಮಾತಾಡಿ ಬರ್ತೀನಿ. ಹಾಗೆ ಹೋಗಿ ಹೀಗೆ ಬಂದ್ಬಿಡ್ತೀನಿ ಮಾಮ. ಏನಪ್ಪ, ಏನು ತೊಂದರೆ ಇಲ್ಲ ಅಲ್ವಾ? ಹಾಗಿಲ್ಲ ಮಾಮ, ನಾವೆಲ್ಲರೂ ಸೇರ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗಿ ಬಂದಿದ್ದೀವಿ. ಏನೋ ಬೇರೆ ವಿಷಯ ಇದೆ. ಹಾಗೆಲ್ಲ ಏನಿಲ್ಲ ಮಾಮ. ನಾನ್ ಬೇಗ ಹೋಗಿ ವಿಷ್ಣು ಹೇಳ್ತೀನಿ. ನೀವಿಲ್ಲ ನೆರಳಲ್ಲಿ ಕೂತ್ಕೊಳ್ಳಿ, ಆಯ್ತಾ? ಸರಿ. ಮಾಮ ಮನೆಗ್ ಬರ್ತಾರೆ ಅಂದ್ರೆ ಜನರು ಖುಷಿ ಪಡ್ತಾರೆ. ಆದ್ರೆ ಇವನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದಾನೆ ನನಗೆ ಗೊತ್ತಾಗ್ತಿಲ್ವಲ್ಲ. ಹೌದು ಮಾಮ, ನನಗೂ ಏನೋ ವಿಚಿತ್ರ ಅನ್ನಿಸ್ತಿದೆ ನೋಡಿದ್ರೆ. ಏನು ಅಂತಂದ್ರೆ, ಅವರವರ ಜೀವನದಲ್ಲಿ ಏನೇನೋ ನಡೀತಾ ಇರುತ್ತೆ. ಅವನ ಮನಸ್ಸಿನಲ್ಲಿ ನಾವು ಅವನ ಮನೆಗೆ ಹೋಗೋದಿತ್ತು, ಹೋಗ್ತೀವಿ.
ನನ್ನ ಮೇಲೆ ಯಾರಿಗೆ ನಿಜವಾದ ಭಕ್ತಿ ಇದೆಯೋ ಅವರ ಸಲುವಾಗಿ ನಾನು ಅವರು ಯಾವಾಗ ಬರುತ್ತಾರೆ ಅಂತ ಕಾಯ್ತಾ ಕೂರೋದಿಲ್ಲ. ಅವರ ತೊಂದರೆಯನ್ನು ನಿವಾರಿಸಲು ನಾನೇ ಸ್ವತಃ ಹೋಗ್ತೇನೆ. ಅರೆ ಎಷ್ಟೊತ್ತಪ್ಪ, ಎಷ್ಟೊತ್ತಿಂದ ಹೊರಗಡೆ ಹೋಗಿದ್ಯಾ? ಸಾಕಷ್ಟು ಕೆಲಸ ಉಳ್ಕೊಂಡಿದೆ. ಅರೆ ನಿನ್ಗೆ ನಾನ್ ಏನ್ ಹೇಳಿ ಏನ್ ಬಿಡ್ಲಿ ಅನ್ನೋ ಹಾಗಾಗಿದೆ. ಅಂದ್ರೆ ಮಾಮ ಅವರು ಊರ್ ಹೊರಗಡೆ ಬಂದಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ? ಹೌದು, ಮತ್ತೆ ಮಾಮ ಈ ಕಡೆ ಹೊರಟಿದ್ರು. ಅರೆ ಇವತ್ ನಾವು ಕುರಿ ಮಾಂಸ ಮಾಡೋರಿದ್ವಿ ಅಲ್ವಾ, ಹಾಗೆ ಜನರಿಗೆ ಔತಣ ಕೂಡ ಕೊಡ್ತಾ ಇದ್ವಿ. ಈಗೇನ್ ಮಾಡೋದು? ಅಯ್ಯೋ ದೇವ್ರೆ, ಇದಂತೂ ತೊಂದ್ರೆ ಆಯ್ತು. ಇಲ್ಲಿಗೆ ಇಷ್ಟ ದಿನ ಆದ್ಮೇಲೆ ಮಾಮ ಬಂದಿದ್ದಾರೆ. ಮಾಮ ಇಲ್ಲಿ ಬಂದ್ ನಿಂತ್ಕೊಂಡ್ಮೇಲೆ ನಾವೇನ್ ಮಾಡೋದು? ಹೌದು, ಮಾಮ ತುಂಬಾ ಕಟ್ನಿಟ್ಟಾದ ಮನುಷ್ಯ. ಅವ್ರ ಹತ್ರ ಇದೆಲ್ಲ ನಡೆಯಲ್ಲ. ನನ್ ತಲೆನೇ ಓಡ್ತಾ ಇಲ್ಲ ನೋಡಿ. ಹಾಗಾದ್ರೆ ಮಾಮ ಈ ಕಡೆ ಬರೋರಿದಾರಾ? ಹೌದು, ನಾನ್ ಹೇಳಿ ಬಂದಿದ್ದೀನಿ ವಿಷ್ಣು ಕಳಿಸ್ತೀನಿ ಅಂತ. ಮತ್ತೆ ಈಗ ನಾವೇನ್ ಮಾಡೋದು? ಮಾಮವ್ರಿಗೆ ಇಲ್ಲಿಗೆ ಬರ್ಬೇಡಿ ಅಂತ ಹೇಳೋದಕ್ಕಾಗಲ್ಲ. ಇದಂತೂ ತುಂಬಾ ವಿಚಿತ್ರ. ಮಾಮ ಬಂದಿದ್ದಾರೆ, ಮತ್ತೆ ನಾವು ಮಾಂಸದ ಅಡಿಗೆ ಮಾಡಿದೀವಿ. ಮಾಮ ಅವ್ರಿಗೋಸ್ಕರ ಬೇರೆ ಅಡಿಗೆ ಹೇಗ್ ಮಾಡೋದು? ಹೌದು, ಹಾಗೆ ಹೀಗೆ ಮಾಡಿದ್ರೆ ಮಾಮ ಏನೂ ತಗೊಳಲ್ಲ. ರೀ, ನಾನ್ ಏನ್ ಹೇಳ್ತೀನಿ ಅಂದ್ರೆ ನೀವ್ ಮೊದ್ಲು ಹೋಗಿ ಮಾಮ ಅವ್ರನ್ನ ಭೇಟಿ ಮಾಡಿ. ಏನ್ ಹೇಳ್ತಾರೋ ನೋಡೋಣ ಮಾಮ ಅವರು. ಸರಿ ಆಯ್ತು, ನಾನ್ ಕೂಡ್ಲೆ ಹೊರಡ್ತೀನಿ. ಏನಪ್ಪ ವಿಷ್ಣು, ಹೇಗಿದೀಯಾ? ಮತ್ತಿದೇನ್ ನೀನು ಒಬ್ನೇ ಬಂದಿದೀಯಾ? ನನಗೆ ಅನಿಸಿತ್ತು ಎಲ್ಲರೂ ಬರ್ತಾರೆ ಅಂತ. ಸರಿ, ಈಗ ಹೊರಡೋದಲ್ವಾ? ಸಂದೇಶ ಸಿಕ್ತು ಮಾಮ. ಸರಿ, ಈಗ ಹೊರಡೋದಲ್ವಾ? ಮಾಮ ಅದು ನಿಮ್ ಹತ್ರ ಹೇಗೆ ಹೇಳೋದು? ಏನಾಯ್ತಪ್ಪ? ಮಾಮ, ಮನೇಲಿ ಮಾಂಸದ ಅಡ್ಗೆ ಮಾಡಿದ್ದಾರೆ. ಏನೋ? ಹೌದು ಮಾಮ, ಅದನ್ನ ನಿಮ್ಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ನಿನಗೆ ಮಾಮ ಅವ್ರ ನಿಯಮಗಳು ಹೇಗೆ ಕಟ್ಟುನಿಟ್ಟಾಗಿದೆ ಅಂತ ಗೊತ್ತಿದೆ ಅಲ್ವಾ? ಅರೆ ಮಾಮ ಅವರಿಗೆ ಇದೆಲ್ಲ ನಡೆಯೋದಿಲ್ಲ, ಮತ್ತೆ ನೀನ್ ಹೇಗ್ ಮಾಡ್ಬಿಟ್ಟೆ? ಮತ್ ಹೀಗೆ ಅದನ್ನ ಮಧ್ಯದಲ್ಲೇ ಮಾಡುವ ಕಾರಣ ಈಗ ಏನಿತ್ತು? ಅದನ್ನ ಏನು ಅಂತ ಹೇಳಿ ಮಾಮ, ಅರ್ಧ ಎಕರೆ ಭೂಮಿ ಇದೆ, ಅದ್ರಲ್ಲೂ ಬೆಳೆ ಬಂದಿಲ್ಲ. ಪೂಜೆ ಮಾಡಾಯ್ತು, ಹರಕೆ ಹೊತ್ತಾಯ್ತು, ಉಪವಾಸಗಳನ್ನ ಮಾಡಾಯ್ತು, ಆದ್ರೆ ಏನು ಉಪಯೋಗ ಆಗ್ಲಿಲ್ಲ. ಆಗೊಬ್ಬ ಪೂಜಾರಿ ಹೇಳಿದ್ರು, ದೇವ್ರ ಹೆಸರಲ್ಲಿ ಮಾಂಸದ ಅಡ್ಗೆ ಮಾಡಿ ಜನರಿಗೆ ಬಡಿಸು ಅಂತ. ಅದಕ್ಕೆ ಮಾಡಿದ್ವಿ. ಅರೆ ಇದೇನಪ್ಪ ವಿಷ್ಣು, ಎಂತೆಂತ ವಿಷಯವನ್ನ ನಂಬ್ತೀಯ ವಿಷ್ಣು? ಮಾಮ, ನಮ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಇದು ಒಂದ್ ನೋಡೋಣ ಅಂತ ಮಾಡಿದ್ವಿ. ಮಾಮ, ಈಗ ಏನ್ ಮಾಡೋದು? ಇರ್ಲಿ ಬಿಡಪ್ಪ, ನಿಂದ ಹಾಗೆ ಮುಂದುವರಿಲಿ. ನಿಜ ಹೇಳ್ಬೇಕಂತಂದ್ರೆ ನಾನ್ ನಿಮ್ ಮನೆಗ್ ಬರೋನಿದ್ದೆ, ಆದ್ರೆ ನಿಮ್ಮ ಮನೆಯಲ್ಲಿ ಈ ತರಹ ಅಡಿಗೆ ನಡೆದಿದೆ. ಅಲ್ಲಪ್ಪ, ನಮ್ ಕಡೆ ಕುರಿಗಳ ಪೂಜೆಯನ್ನ ಮಾಡ್ತೀವಿ, ಅಂತ ಜಾಗದಲ್ಲಿ ನಾವು ಹೋಗೋದೇ ಇಲ್ಲ. ಇರ್ಲಿ ಬಿಡು, ನಿನ್ ಮನಸ್ಸಿನ ಪ್ರಕಾರ ನಡೀಲಿ, ಮತ್ತೇನ್ ಮಾಡಕ್ಕಾಗುತ್ತೆ? ಮಾಮ, ನಿಮಗ್ ಸಿಟ್ಟೇನು ಬಂದಿಲ್ಲ ಅಲ್ವಾ? ನಾನ್ ಯಾಕಪ್ಪ ನಿನ್ ಮೇಲೆ ಸಿಟ್ ಮಾಡ್ಕೊಳ್ಳಿ? ಮತ್ ಸಿಟ್ ಮಾಡ್ಕೊಂಡ್ರೆ ಏನಾಗತ್ತೆ? ನಿಜ ಹೇಳ್ಬೇಕಂದ್ರೆ ನಾನ್ ನಿಮ್ ಮನೆಗ್ ಬರೋನಿದ್ದೆ. ಇರ್ಲಿ ಬಿಡು, ಮುಂದೆ ನೋಡೋಣ ಏನ್ ಮಾಡೋದು ಅಂತ. ಮಾಮ, ಅಲ್ಲಿವರೆಗೂ ಒಂದ್ ಕೆಲಸ ಮಾಡಿ, ನನ್ ಜಮೀನಲ್ಲೇ ಇರಿ, ಆಗ ನನಗ್ ಸಮಾಧಾನ ಆಗತ್ತೆ. ಅಲ್ಲಿ ಇಲ್ಲಿ ಇರೋದಕ್ಕಿಂತ ಅಲ್ಲಿರೋದು ಒಳ್ಳೇದಲ್ವಾ? ಸರಿ, ನಿನ್ ಜಮೀನ್ ಎಲ್ಲಿದೆ? ನಾನ್ ತೋರಿಸ್ತೀನಿ ಮಾಮ, ನಡೀರಿ ಹೋಗೋಣ. ನಡೀರಪ್ಪ. ಏನ್ರಿ ಇವಾಗ ಏನ್ ಮಾಡೋದು?
ಅದೇ ವಿಚಾರ ನಾನ್ ಮಾಡ್ತಿದ್ದೀನಿ. ಮಾಮ ಇಲ್ಲಿಗೆ ಬಂದಿದ್ದಾರೆ, ಮತ್ತೆ ನಾವ್ ಇದನ್ನೆಲ್ಲ ಮಾಡ್ತಿದೀವಿ. ಮೊದಲೇ ನಮ್ಗಿದೆಲ್ಲ ಮಾಡಬಾರ್ದು ಅಂತ ಗೊತ್ತಿದ್ರೆ ನಾವ್ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಈಗ ಇವ್ರ ಮಾಮ ಅವ್ರ ಹತ್ರ ಹೋಗಿದ್ದಾರೆ. ಇವ್ರ ಮಾಮ ಅವ್ರ ಹತ್ರ ಏನ್ ಹೇಳ್ತಾರೋ ಏನ್ ಬಿಡ್ತಾರೋ ಏನೂ ಗೊತ್ತಾಗ್ತಾ ಇಲ್ಲ ನೋಡು. ಆದ್ರೆ ಭಾವನ್ ಜೊತೆ ಮಾಮನು ಬಂದ್ರೆ ಹೌದಲ್ವಾ? ಆಗ ತುಂಬಾ ತೊಂದರೆ ಆಗೋಗುತ್ತೆ. ಅದೇ ಹಾಗೆಲ್ಲ ಏನ್ ತೊಂದ್ರೆ ಏನೂ ಇಲ್ಲ. ಆದ್ರೆ ಏನಾದ್ರೂ ಉಪಾಯ ಮಾಡ್ಲೇಬೇಕಲ್ವಾ? ನಿಮ್ಗೆ ಇದರಿಂದ ಏನಾದ್ರೂ ಉಪಯೋಗ ಸಿಗತ್ತೆ ಅಂತ ಅನ್ನಿಸ್ತಿದ್ಯಾ? ಹೀಗ್ ಮಾತಾಡಿದ್ರೆ ಏನಾದ್ರೂ ಆಗೋದಿದ್ಯಾ? ಮಾಮ ಬರ್ತಾರೋ ಅಥವಾ ಬಿಡ್ತಾರೋ ಅನ್ನೋದು ವಿಷ್ಣು ಬಂದ್ಮೇಲೆ ಗೊತ್ತಾಗುತ್ತಲ್ವಾ? ಮತ್ತೆ ಇವ್ರೇನಾದ್ರು ತಿರುಗ್ ಬರೋವಾಗ ಮಾಮ ಅವ್ರನ್ ಜೊತೆ ಕರ್ಕೊಂಡ್ ಬಂದ್ರೆ? ಮಾಮ ಇಂಥ ಜಾಗದಲ್ಲಿ ಊಟನೇ ಮಾಡೋದಿಲ್ಲ. ಅದು ಇದು ಎಲ್ಲ ಬಿಡಿ, ನಾವೀಗ ಒಂದ್ ಕೆಲ್ಸ ಮಾಡೋಣವಾ? ಎಂತ ಕೆಲ್ಸ? ಅಂಗಳದಲ್ಲಿ ನಾವೊಂದ್ ಒಲೆ ಹೊತ್ಸೋಣ, ಅಲ್ಲೇನೆ ಮಾಂಸದ ಅಡ್ಗೆ ಮಾಡೋಣ. ಅತಿಥಿಗಳೆಲ್ಲ ಇನ್ನೇನ್ ಬರ್ತಾರೆ. ಮಾಡೋಕೇನ್ ತೊಂದ್ರೆ ಇಲ್ಲ, ಆದ್ರೆ ಏನಾದ್ರೂ ಮಾಡ್ಲೇಬೇಕಲ್ವಾ? ಇವಾಗ ಸುಮ್ನೆ ಕೂತ್ರೆ ಆಗಲ್ಲ. ಸರಿ ಆಯ್ತು, ನೀನ್ ಬೇಗ ಕೆಲ್ಸ ಮಾಡು. ಮಾಡಕ್ ತುಂಬಾ ಕೆಲ್ಸ ಇದೆ, ಬೇಗ ನಡಿ. ರೀ, ನೀವು ಬೇಗ ಹೋಗಿ ಸೌದೆ ತಗೊಂಬನ್ನಿ. ಸರಿ, ಅಡ್ಗೆಗೆಲ್ಲ ಮಾಡಾಗಿದೆ ಅನ್ಸುತ್ತೆ. ಈಗ ಜನರಿಗೆ ಬರೀ ಊಟ ಬಡಿಸೋದಷ್ಟೇ, ಆಮೇಲೆ ಮಾಮ ಅವ್ರ ಹತ್ರ ಹೋಗೋದು. ರೀ, ಬಂದಿರೋ ಜನ ಸಹ ಬೇಗ ಹೊರಡ್ಬೇಕಲ್ವಾ? ಹೌದು, ಅಲ್ಲಿ ಮಾಮ ಅವರು ನಮ್ ಜಮೀನಲ್ಲಿ ಕೂತಿದ್ದಾರೆ. ಅವ್ರಿಗೆ ಏನ್ ಅನಿಸ್ತಿರ್ಬಹುದು? ಇಷ್ಟರಲ್ಲೇ ಜನ ಕೂಡ ಬರ್ತಾ ಇರ್ಬೋದು. ಅಲ್ಲಿ ನೋಡು, ಹೆಸರು ತಗೊಂಡ್ವಿ ಅಷ್ಟೇ, ಆಗ್ಲೇ ಬರೋದಕ್ಕೆ ಶುರು ಮಾಡಿದ್ರು. ರಾಮ್ 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 ರಾಮ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇನ್ನೇನು ಅಡ್ಗೆ ಆಗ್ತಾ ಬಂದಿದೆ. ನಿಮಗೆ ವಿಷಯ ಗೊತ್ತಾಗಿರ್ಬೋದು ಅನ್ಸುತ್ತೆ, ಮಾಮ ಇಲ್ಲಿಗೆ ಬಂದಿದ್ದಾರೆ ಅಂತ. ಮಾಮ ಅವ್ರಿಗೆ ನಮ್ಮ ಮನೆ ಕಡೆಗೆ ಬರೋದಿತ್ತು. ಆದ್ರೆ ಇವತ್ ನಮ್ ಕಡೆ ಇಂಥ ಅಡ್ಗೆ ಇರೋದ್ರಿಂದ ಮಾಮ ಅವ್ರಿಗೆ ಇದೆಲ್ಲ ನಡೆಯಲ್ಲ. ಮಾಮ ತುಂಬಾ ಕಟ್ನಿಟ್ಟು. ಹೌದು ನೋಡಿ, ನಮ್ ತಲೆನೂ ಏನ್ ಓಡಲ್ಲ. ಇಷ್ಟು ದಿನದ ಮೇಲೆ ದೇವ್ರು ನಮ್ಮ ಮನೆ ಕಡೆಯವ್ರು ಬಂದ್ರೆ ನಾವು ಮಾಂಸದ ಅಡ್ಗೆ ಮಾಡ್ತಿದೀವಿ. ಆದ್ರೆ ನೀವೇನು ಯೋಚನೆ ಮಾಡಬೇಡಿ, ನಿರ್ಧಾರ ಮಾಡಿದ ಪ್ರಕಾರ ಮಾಂಸದ ಊಟ ಆಗತ್ತೆ. ಮಾಮ ಅವ್ರಿಗೆ ಅಲ್ಲಿ ಹೊರಗಿನ ಜಮೀನಲ್ಲಿ ಇರೋದಕ್ಕೆ ಹೇಳಿದ್ದೀನಿ. ಮಾಮ ಅವ್ರಿಗೆ ಅಲ್ಲಿ ಹೊರಗಡೆ ಇರ್ಲಿಕ್ಕೆ ಹೇಳೋದು ತುಂಬಾ ಬೇಜಾರಾಗ್ತಾ ಇದೆ. ಹೌದು, ಜನ ಮಾಮ ಅವ್ರಿಗೆ ಮನೆಗ್ ಬನ್ನಿ ಅಂತ ಕರೀತಾರೆ. ನಾವು ಮಾತ್ರ ಹೀಗೆ ಮಾಡಿದ್ವಾ? ಸರಿ, ಇಲ್ಲಿ ನೋಡು, ಬೇರೆ ಯಾರವ್ರು ಬರೋರಿದಾರಾ? ಅರೆ, ನಾನಾ, ಕಿಶನ್ ಮತ್ತೆ ಮೇಲಿನ ಓಣಿಯ ಮಧು ಬರೋರಿದಾರಲ್ವಾ? ಅರೆ, ಅವ್ರು ಬರೋದಕ್ಕೆ ತಡ ಆಗುತ್ತೆ ಅಂತ ನನ್ನ ಹತ್ರ ಹೇಳಿದ್ದಾರೆ. ಬೇರೆಯವ್ರು ಇದ್ದಾರಲ್ಲ, ವಿಚಾರಿಸ್ಕೋ. ಆದ್ರೆ ಅವ್ರು ಬೇಗ ಬಂದ್ರೆ ನಮಗ್ ಬಿಡುವು ಬೇಗ ಆಗುತ್ತಲ್ವಾ? ಅಯ್ಯ ಹೌದಪ್ಪ, ನಾವ್ ಹೇಳಿದೀವಿ ಅಂತ ತಾನೇ ಮೇಲ್ನವ್ರು ಬರ್ತಾ ಇರೋದು. ನೀವೆಲ್ಲ ಕೂತ್ಕೊಳ್ರಪ್ಪ, ನಾನು ಅಲ್ಲಿ ಏನಾಗಿದೆ ಅಂತ ನೋಡ್ತೀನಿ.